6ನೇ ಸೂತ್ರದಲ್ಲಿ ಅವು 5 ಏನು ಅನ್ನೋದನ್ನ ಕರೆಕ್ಟಾಗಿ ಹೇಳಿದ್ದಾರೆ. ರೈಟಾ? 1ನೇ ಚಾಪ್ಟರ್ ಸಮಾಧಿ ಪಾದದಲ್ಲಿ ನಾವು ನೋಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ ಇವೆಲ್ಲ? ಜಸ್ಟ್ ಇದ್ದಲ್ಲಿ ವಿಡಿಯೋದಲ್ಲಿ ನೋಡ್ಕೊಂಡು ಒಂದು ಸಣ್ಣ ಕ್ವಿಕ್ ರಿವಿಷನ್. ಅಥ ಯೋಗಾನುಶಾಸನಂ ಫ್ರಮ್ ನೌ ಆನ್ವರ್ಡ್ಸ್ ಐ ವಿಲ್ ಟೇಕ್ ಅ ಪ್ರಾಮಿಸ್ ದ್ಯಾಟ್ ಯೋಗ ಈಸ್ ಮೈ ಸೆಲ್ಫ್ ಡಿಸಿಪ್ಲಿನ್. ಇವತ್ತಿನಿಂದ ಯೋಗ ನನ್ನ ಅನುಶಾಸನವಾಗಲಿ. ಯೋಗ ಚಿತ್ತ ವೃತ್ತಿ ನಿರೋಧ. ವೃತ್ತಿಗಳೇನಾಗ್ತಾವಲ್ಲ, ಮಾಡ್ಯುಲೇಷನ್ಸ್ ಏನಾಗ್ತಾವಲ್ಲ, ಅವುಗಳನ್ನು ನಿಲ್ಲಿಸುವುದನೇ ಯೋಗವಾಗಿದೆ. ತದಾ ದೃಷ್ಟಾ ಸ್ವರೂಪೇ ಅವಸ್ಥಾನಂ. ಹಾಗಾದ್ರೆ ಆ ರೀತಿ ನಿಲ್ಲಿಸಿದ್ದೆ ಅಂತಂದ್ರೆ, ಅಥವಾ ನಿಲ್ಲಿಸಿದ ಮೇಲೆ ನನಗೆ ಒಂದು ದೃಷ್ಟಾ ಸ್ವರೂಪ, ಸ್ಥಿತಪ್ರಜ್ಞ ದೃಷ್ಟಾ ಸ್ವರೂಪದ ಒಂದು ಅವಸ್ಥೆ ಸಿಗ್ತದ. ಅಕಸ್ಮಾತ್ ನಿಲ್ಲಿಸ್ಲಿಲ್ಲ ಅಂದ್ರೆ ಇತರತ್ರ, ಇಲ್ಲಿ ನಿಲ್ಲಿಸ್ಲಿಲ್ಲ ಅಂದ್ರೆ ಆ ವೃತ್ತಿಗಳೇ ನಾನಾಗ್ತೀನಿ, ದುಃಖನು ನಾನು, ಸುಖನು ನಾನೇ ಆಗಿಬಿಡ್ತೀನಿ. ನೆಕ್ಸ್ಟ್ ಆ ವೃತ್ತಿಗಳೇನಿದಾವಲ್ಲ ಅವು 5 ಇದಾವ. ಪಂಚತಯ ವೃತ್ತಿಯ ಪಂಚತಯ, ಅವು 5 ಇದಾವೆ. ಯಾವು? ಕ್ಲಿಷ್ಟಾ ಕ್ಲಿಷ್ಟಾ. ಕೆಲವು ಚಲೋ ಅದಾವ, ಕೆಲವು ಕೆಟ್ಟದವ, ಅಥವಾ ಅದರಲ್ಲಿ ಒಳ್ಳೆವು ಅದಾವ, ಕೆಟ್ಟವು ಅದಾವ, ಪ್ರಾಬ್ಲಮೆಟಿಕ್ ಅದಾವ, ಮತ್ತೆ ನಾನ್ ಪ್ರಾಬ್ಲಮೆಟಿಕ್ ಅದಾವ, ಕ್ಲಿಷ್ಟ ಅಕ್ಲಿಷ್ಟ ಇದಾವ. ಯಾವವು? ಅವನ್ನ 6ನೇ ಶ್ಲೋಕದಲ್ಲಿ, 6ನೇ ಸೂತ್ರದಲ್ಲಿ ಬರೀ ಅವುಗಳ ಹೆಸರುಗಳನ್ನು ಮಾತ್ರ ಹೇಳ್ತಾರೆ. ಮುಂದೆ ಒಂದೊಂದೊಂದೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಈ ವಿಡಿಯೋದಲ್ಲಿ ಕೇವಲ ಅವುಗಳ ಹೆಸರುಗಳನ್ನು ಮಾತ್ರ ಹೇಳ್ತೀನಿ, ಅರ್ಥಗಳನ್ನು ಹೇಳಲ್ಲ. ತಿಳಿತಾ? ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ನಿದ್ರಾ, ಸ್ಮೃತಯ. ಅರ್ಥ ಆಯ್ತಾ? ಇವು 5 ವೃತ್ತಿಗಳು ನಮ್ಮಲ್ಲಿ ಇವೆ. ಈ 5 ವೃತ್ತಿಗಳ ಜಸ್ಟ್ ನಾನು ಮೀನಿಂಗ್ಗಳನ್ನು ಮಾತ್ರ ಹೇಳ್ತೀನಿ. ಓಕೆ, ನನ್ನ ಅನಿಸಿಕೆ ಪ್ರಕಾರ, ಶಬ್ದದ ತಾತ್ಪರ್ಯ, ಶಬ್ದದ ಮೀನಿಂಗ್ ಪ್ರಕಾರ. ಪ್ರಮಾಣ ಅಂದ್ರೆ ವಾಂಟಿಂಗ್ ಆಫ್ ಪ್ರೂಫ್. ನೋಡು, ಕೆಲವೊಮ್ಮೆ ಹೆಂಗಾಗ್ತದ ಅಂದ್ರೆ ಮನಸ್ಸಿನ ವೃತ್ತಿ ಹೆಂಗ್ ಓಡಾಡ್ತದ, ಬರೀ ಪ್ರೂಫ್ಗಳನ್ನ ಕೇಳ್ತಾ ಇರ್ತದ. ಅವ್ರು ಒಳ್ಳೆಯರದಾರ, ಹೆಂಗ್ ಒಳ್ಳೆಯರದಾರ, ಇವ್ರು ಕೆಟ್ಟರದಾರ, ಹೆಂಗ್ ಕೆಟ್ಟರದಾರ, ಅವ್ರು ಬಂದಿದ್ರು, ಏನ್ ಪ್ರೂಫು, ಇದು ಕಳುವಾಯ್ತು, ಏನ್ ಪ್ರೂಫು. ಪ್ರತಿಯೊಂದಕ್ಕೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೂಫಿನ ಹಿಂದ್ಗಡೆ ಬೆನ್ನತ್ತು ಬಿಟ್ಟಿರ್ತೀವಿ. ಬರೀ ಪ್ರೂಫ್ಗಳಿಗೆ ಹಿಂದ್ಗಡೆ ಬೆನ್ನತ್ತದು. ಓಕೆ, ಬಟ್ ಒಳ್ಳೇದ ಕೆಟ್ಟದ್ ಸರ್, ಅದು ಒಳ್ಳೇದಲ್ರಿ ಸರ್, ಪ್ರೂಫ್ಗಳು ಬೇಕಾಗ್ತಾವಲ್ರಿ ಸರ್. ಒಳ್ಳೇದು ಕೆಟ್ಟದ್ರ ಬಗ್ಗೆ ಮಾತಾಡೋದು ಬೇಡ. ಅದಕ್ಕೆ ಅವರು ಹಿಂದ್ಗಡೆ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ರ ಕ್ಲಿಷ್ಟ ಅಕ್ಲಿಷ್ಟಾ ವೃತ್ತಿ ಪಂಚತಯ ಕ್ಲಿಷ್ಟ ಅಕ್ಲಿಷ್ಟಾ. ನೀ ಅಕಸ್ಮಾತ್ತಾಗಿ ಪ್ರಮಾಣ ಒಳ್ಳೇದು ಅನ್ಕೊಂಡ್ರೆ ಅದು ಒಳ್ಳೇದು, ಕೆಟ್ಟದು ಅನ್ಕೊಂಡ್ರೆ ಅದು ಕೆಟ್ಟದ್ದು. ಬಟ್ ಪತಂಜಲಿ ಅವ್ರು ಹೇಳ್ತಾರೆ ಅವು ಎರಡನ್ನೂ ವೃತ್ತಿನೇ, ಅವು ಮಾಡ್ಯುಲೇಷನ್ಸ್. ನೀವು ಒಳ್ಳೇದು ಅನ್ಕೊಂಡ್ರೆ ನಿನ್ ಮನಸ್ಸು ಶಾಂತ ಆಗ್ತದನು? ಹಾಗಾದ್ರೆ ನಾವು ಒಳ್ಳೆ ಪ್ರೂಫ್ಗಳನ್ನು ಕೊಟ್ರೆ ಮನಸ್ಸು ಶಾಂತ ಆಗ್ತದನು? ಇಲ್ಲ. ಕೆಟ್ಟ ಪ್ರೂಫ್ಗಳನ್ನು ಕೊಟ್ರೆ ನಿನ್ನಲ್ಲಿ ಉದ್ವೇಗ ಬರ್ತದನು? ಇರ್ಬೋದು, ಇರ್ಲಿಕ್ಕಿಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಎಫೆಕ್ಟ್, ವಿ ಆರ್ ಟಾಕಿಂಗ್ ಅಬೌಟ್ ದ ವೃತ್ತಿ. ಮೀನ್ಸ್ ಯುವರ್ ಮೈಂಡ್, ನಿನ್ನ ಮನಸ್ಸು ಈ ರೀತಿ ವೃತ್ತಿಯನ್ನ, ಈ ರೀತಿ ಮಾಡ್ಯುಲೇಷನ್ಸ್ ಗಳನ್ನ ಬಿತ್ತುತ್ತದ. ಏನದು? ವಾಂಟ್ ಆಫ್ ಪ್ರೂಫ್ಸ್. ಬರೀ ಪ್ರಮಾಣಗಳು ಬೇಕು ನನಗ ಅಂದ್ರೆ ನಂಬುತ್ತೀನಿ, ಇಲ್ಲಾಂದ್ರೆ ಇಲ್ಲ. ಒಳ್ಳೆದಿರ್ಬೇಕು, ಕೆಟ್ಟದಿರ್ಬೇಕು, ಡೋಂಟ್ ವರಿ ಅಬೌಟ್. ಸೆಕೆಂಡ್ ಒನ್, ಅದರ್ ಪರ್ಸೆಪ್ಷನ್. ಅದರ್ ಪರ್ಸೆಪ್ಷನ್ ಅಂದ್ರೆ ಹೆಂಗೈತೆ ಹಂಗ್ ನೋಡಂಗಿಲ್ಲ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದಿಸ್? ಪೆನ್ಸಿಲ್. ಓಕೆ, ಮತ್ತೇನಿದು? ಇದು ಪೆನ್ಸಿಲ್ ಖರೆ ಐತೆ, ಬಟ್ ಸ್ಟ್ರೇಟ್ ಲೈನ್ ಸರ್ ಇದು. ಸರ್ ಇದು ನೀಲಿ ಕಲರ್, ಸರ್ ಇದು ಗ್ರಾಫೈಟ್, ಸರ್ ಇದು ಕಟಿಗಿ, ಸರ್ ಇದು ಆಟಮ್, ಸರ್ ಇದು ಇಲ್ಯೂಷನ್, ಇದು ಮಾಯೆ, ಏನೋ ಒಂದು ಹೇಳೋದು. ಇದೊಂದು ಡಾಟ್, ಹಿಂಗ್ ನೋಡಿದ್ರೆ ಒಂದು ಡಾಟ್ ಕಂಡಂಗೆ ಕಾಣ್ತದೆ, ಡಾಟು, ಈ ಕಟಿಗಿ. ಯು ಆರ್ ನಾಟ್ ಸೀಯಿಂಗ್ ದಟ್ ಆಸ್ ಇಟ್ ಈಸ್. ವಿಪರ್ಯಾಯ, ಪರ್ಯಾಯ ಅಲ್ಲ, ವಿಪರ್ಯಾಯ, ಅದರ್ ಪರ್ಸೆಪ್ಷನ್. ವೆದರ್ ಇಟ್ ಇಸ್ ಅ ರಾಂಗ್ ಪರ್ಸೆಪ್ಷನ್, ರೈಟ್ ಪರ್ಸೆಪ್ಷನ್, ಗುಡ್ ಪರ್ಸೆಪ್ಷನ್, ಬ್ಯಾಡ್ ಪರ್ಸೆಪ್ಷನ್, required, not required, we are not talking about that. Just your mind is able to see the other views. ಅದು ಆಗ್ಬಿಡ್ತದ. ಅದು ಹೆಂಗ? ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಒಬ್ಬ ಸರ್ ಅಪ್ಪ, ಆ ಸರ್ ನೆನ್ಪು ಮಾಡ್ಕೊಂತು, ಸರ್ ಹಿಂಗಿದ್ರ, ಸರ್ ಹಂಗಿದ್ರ, ಸರ್ ಹಂಗಾದ್ರ, ಸರ್ ಹಿಂಗಾದ್ರ, ಸರ್ ಹಂಗ್ ಮಾಡ್ಕೊಂಡ್ರ, ಸರ್ ಹಿಂಗ್ ಮಾಡ್ಕೊಂಡ್ರ. ಸಿ ದ ಯು ಆರ್ ನಾಟ್ ಸೀಯಿಂಗ್ ಸರ್ ಆಸ್ ಅ ಸರ್, ಯು ಆರ್ ನಾಟ್ ಸೀಯಿಂಗ್ ದ ಬುಕ್ ಆಸ್ ಅ ಬುಕ್, ಯು ಆರ್ ನಾಟ್ ಸೀಯಿಂಗ್ ದ ಫಿಲ್ಮ್ ಆಸ್ ಅ ಫಿಲ್ಮ್, ಯು ಆರ್ ಸೀಯಿಂಗ್ ಇನ್ ದ ಅದರ್ ವ್ಯೂ. ದಟ್ ಈಸ್ ಅ ವಿಪರ್ಯಾಯ. ದ ಮೈಂಡ್ ಇದು ವೃತ್ತಿ, ಇದು ಅದ್ರದ್ದು ವೃತ್ತಿ ಅದು. ಸರ್ ಅದು ಒಳ್ಳೇದಲ್ರಿ ಸರ್, ಕರೆಕ್ಟ್ ಐತಿ, ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು, ಡೋಂಟ್ ವರಿ. ವಿ ಆರ್ ಟಾಕಿಂಗ್ ಅಬೌಟ್ ವೃತ್ತೀಸ್. ನೆಕ್ಸ್ಟ್ ವಿಕಲ್ಪ, ಡಿಲ್ಯೂಷನ್, ಇಲ್ಯೂಷನ್. ಇದ್ದಿದ್ದನ್ನ ಇಲ್ಲ ಅನ್ನಂಗ್ ನೋಡೋದು, ಇಲ್ಲದನ್ನ ಐತೆ ಅನ್ನಂಗ್ ನೋಡೋದು. ಬಹಳ ಡೀಪ್ ಸ್ಪಿರಿಚುವಲ್ ಬಂದಿರಿ ಅಂತಂದ್ರೆ ಏನಾಗ್ತದೆ, ಇಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಪ್ರತಿಯೊಂದು ಮಾಯೆ ಯಾವು ಇಲ್ಲ, ಅದು ಒಂದು ವೃತ್ತಿ. ಇಲ್ಲ ಸರ್ ಐತಿ, ಇದು ಬುಕ್ ಅದ, ನಾನು ಮುಟ್ತಾ ಇದ್ದೀನಿ ಅಂದ್ರೆ, ನಾನು ಟಚ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಐತಿ, ಅದು ಒಂದು ವೃತ್ತಿ. ವಿ ಆರ್ ನಾಟ್ ಸೇಯಿಂಗ್ ವಿಚ್ ಇಸ್ ಗುಡ್, ವಿಚ್ ಇಸ್ ಬ್ಯಾಡ್.
ಜಗತ್ ಐತಿ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಐತಿ ಅನ್ನೋದನ್ನ ಇಲ್ಲ ಅನ್ನೋದು, ಇಲ್ಲ ಅನ್ನೋದನ್ನ ಐತಿ ಅನ್ನೋದು, ಈ ರೀತಿ ನೀ ಏನ್ ಮಾಡಿದೆ, ವಿಕಲ್ಪ, ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ತಾನೇ ಇದೆ ಮೈಂಡ್. ಇದು ಒಂದು ವೃತ್ತಿ. ಇನ್ನೊಂದು ವೃತ್ತಿ ಅದ ಸ್ಲೀಪ್. ಸ್ಲೀಪ್ ಅಂದ್ರೆ ಏನಂದ್ರೆ ವಿಡ್ರಾ ಮಾಡ್ಕೊಂಡ್ಬಿಡೋದು, ಟೆಂಪ್ರವರಿಲಿ ವಿಡ್ರಾ, ಬಂದ್ ಮಾಡ್ಬಿಡೋದು, ಅದು ನೋಡೋಂಗಿಲ್ಲ, ಬಂದ್, ಜಸ್ಟ್ ವಿಡ್ರಾನ್ ಫ್ರಮ್ ದ ಥಿಂಗ್ಸ್. ಸ್ಲೀಪ್ ಬಗ್ಗೆನೂ ಬಹಳ ಅದ ಹೇಳೋದು, ಬಟ್ ಇಲ್ಲಿ ಏನ್ ತಿಳ್ಕೊಂಡ್ರೆ ಅನ್ಕಾನ್ಶಿಯಸ್ ವಿತ್ಡ್ರಾಯಿಂಗ್ ಎವ್ರಿಥಿಂಗ್, ಅದು ಆಗ್ಬಿಡೋದು. ಇದನ್ನು ಕೂಡ ಮೈಂಡಿನ ವೃತ್ತಿ. ಮೂರನೇ, ಐದನೇದು ಮೆಮರಿ. ಮೆಮರಿ ಅಂದ್ರೆ ಶಕ್ತಿ, ಇದನ್ನು ಜ್ಞಾಪಕ ಶಕ್ತಿ, ಅದ ಸ್ಮೃತಿ. ಎಲ್ಲೋ ಒಂದು ನೋಡಿದ್ವಿ, ಅದನ್ನ ನೀನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ, ಅದನ್ನ ರಿಕಾಲ್ ಮಾಡ್ಕೊಳ್ಳೋದು, ಅದನ್ನ ನೋಡೋದು, ಯೋಚನೆ ಮಾಡೋದು, ಅದರ ಹಿಂದ್ಗಡೆ ಹೋಗೋದು, ಅದನ್ನ ಅನುಭವಿಸೋದು, ಅದನ್ನ ಫೀಲ್ ಮಾಡೋದು. ದಿಸ್ ಇಸ್ ವಾಟ್ ಸ್ಮೃತಿ. ಈ ರೀತಿ ಏನಾಗಿದಾವಂತೆ 5 ಮಾಡ್ಯುಲೇಷನ್ಸ್ಗಳು ನಮ್ಮ ಮೈಂಡಲ್ಲಿ ಆಗ್ತಾವಂತ. ಹಂಗಾದ್ರೆ ಇದರಿಂದ ಅಭ್ಯಾಸ ಏನಾಗ್ತದ ಅಂತ ಹೇಳ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಿದೆ. ನಾನೀಗ ದೃಷ್ಟಾವನ್ನ ಅಚೀವ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡಿದ್ ನಿಮ್ಗೆ ಹೇಳ್ತೇನೆ. 5ನ್ನ ಬೈ ಹಾರ್ಟ್ ಹಾಕ್ರಿ ಫಸ್ಟ್. ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ಸ್ಲೀಪು, ಮತ್ತೆ ಯಾವ್ದು ನಿದ್ರಾ, ಸ್ಮೃತಿ. ಬೈ ಹಾರ್ಟ್ ಹಾಕ್ಬಿಡ್ರಿ. ನೀವು ಯೋಗ ಫಿಲಾಸಫಿಯನ್ನು ಅಳವಡಿಸಿಕೊಳ್ಬೇಕಿತ್ತು ಅಂದ್ರೆ, ಅಥ ಯೋಗಾನುಷ್ಠಾನಂ ಅಂತ ಅಂದಿದ್ರಿ ಅಂದ್ರೆ ಬೈ ಹಾರ್ಟ್ ಹಾಕ್ರಿ. ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಪ್ರಮಾಣ, ವಿಪರ್ಯಾಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಬೈ ಹಾರ್ಟ್ ಅಲ್ವಾ? ರೈಟ್. ಈಗ ಏನ್ ಮಾಡೋಣ ಅಂದ್ರೆ ಮೆಡಿಟೇಷನ್ ಮಾಡೋಣ. ಕುಂತ್ಕೊಳ್ರಿ, ಕಣ್ಣು ಮುಚ್ಕೊಂಡು ಕುಂತ್ಕೊಳ್ರಿ. ಫಸ್ಟ್ ಬಾಡಿ ರಿಲ್ಯಾಕ್ಸ್ ಮಾಡ್ರಿ, ಉಸಿರಾಟದ ಕಡೆ ಲಕ್ಷ್ಯ ಕೊಡ್ರಿ. ನಿಟ್ಟುಸಿರುಗಳನ್ನು ಬಿಡ್ರಿ, 1 2 3. ನಿಟ್ಟುಸಿರನ್ನು ಬಿಟ್ಟಾಗ ಹೆಂಗೈತೆ, ಬಾಡಿ ಹಗುರಾಗ್ತದೆ, ಹೌದಾ? ಹಗುರಾಗ್ತದೆ. ಎಲ್ಲಿವರೆಗೆ ಆಗುತ್ತಾ ಅಲ್ಲಿವರೆಗೂ ಉಸಿರಾಟದ ಕಡೆನೆ ಗಮನ ಕೊಡ್ತಾ ಇರ್ರಿ, ಬಿಟ್ಟು ಹೋಗ್ಬೇಡ್ರಿ. ಉಸಿರಾಟದ ಕಡೆನೆ ಗಮನ ಕೊಡ್ರಿ. ಅಕಸ್ಮಾತಾಗಿ ಉಸಿರಾಟದ ಕಡೆ ಗಮನ ಕೊಡ್ತಾ 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 1 ತಾಸು ಆಯ್ತಂದ್ರೆ ಯು ಆರ್ ದ ಗ್ರೇಟ್. ನೀನು ಬರೀ ಉಸಿರಾಟದ ಕಡೆಗೇ ಇದ್ದಿ, ಎಲ್ಲಿ ಹೋಗ್ಲಿಲ್ಲ, ನಿನ್ನ ಮಾಡ್ಯುಲೇಷನ್ಸ್ನೇ ಕಾಣಲಿಲ್ಲ, ವೃತ್ತಿ ನಿರೋಧ ಆಗಿಬಿಟ್ಟಿತ್ತು ಅಂದ್ರೆ ಯು ಆರ್ ದ ಗ್ರೇಟ್ ಮೆಡಿಟೇಟರ್. ಓಕೆ. ಅಕಸ್ಮಾತ್ ಆಗಿ ನಿನ್ನ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿನ್ನ ಉಸಿರಾಟದ ಕಡೆ ಲಕ್ಷ್ಯ ಕೊಡ್ತಾ ಇದೀಯಾ, ಬಟ್ ಗೊತ್ತಿಲ್ಲದೆ ನಿನ್ನ ಮನಸ್ಸು ಬೇರೆ ಕಡೆಗೆ ಶಿಫ್ಟ್ ಆಯ್ತು. ಶಿಫ್ಟ್ ಆಯ್ತಾ? ಓಕೆ. ನೀನು ದೃಷ್ಟ ಆಗು. ದೃಷ್ಟ ಸ್ವರೂಪೇ ಅವಸ್ಥಾನಂ. ನೀನೇನಾಗು, ಈಗ ದೃಷ್ಟ ಆಗು. ದೃಷ್ಟ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿನ್ನ ಮನಸ್ಸು ಹೋಯ್ತಾ? ಹೋಯ್ತು. ಹೋಯ್ತು. ಎಲ್ಲಿಗೆ ಹೋಯ್ತು ನೋಡು? ಕಾಲೇಜಿಗೆ ಹೋಯ್ತು, ಸಬ್ಜೆಕ್ಟ್ ಹೋಯ್ತು, ಓಕೆ. ಕ್ಲಾಸಿಗೆ ಹೋಯ್ತು, ಓಕೆ. ಎಕ್ಸಾಮ್ಸ್ ಹೋಯ್ತು, ಓಕೆ. ಈ ರೀತಿ ಅದು ಹೊಂಟದಲ್ಲ ನೋಡಿ. ನನಗೆ ಹೆಂಗೆ ಹೇಳಕ್ಕೆ, ನನ್ನ ಮನಸ್ಸು ಫಸ್ಟ್ ಕಾಲೇಜಿಗೆ ಹೋಯ್ತು. ಕಾಲೇಜಿಗೆ ಹೋದ ತಕ್ಷಣ ಕ್ಲಾಸ್ ರೂಮ್ ನೆನಪಾತು. ಕ್ಲಾಸ್ ರೂಮ್ ನೆನಪಾದ ತಕ್ಷಣ ಹುಡುಗರು ನೆನಪಾದು. ಹುಡುಗರು ನೆನಪಾದ ತಕ್ಷಣ ಒಂದು ಹುಡುಗ ನೆನಪಾದ. ಒಂದು ಹುಡುಗ ನೆನಪಾದ ತಕ್ಷಣ ಎಕ್ಸಾಮ್ ಬರೆದು ನೆನಪಾತು. ಆ ಎಕ್ಸಾಮ್ ಫಾರ್ಮ್ ತುಂಬೇನೋ ಇಲ್ಲ ಅಂತ ನೆನಪಾತು. ತುಂಬೇನೋ ಅಂದ ತಕ್ಷಣ ನನಗೊಂದೇನೋ PDF ಕಳಿಸ್ಯಾನ. ಆ PDF ನೋಡಿದೆ. PDF ಅಂದ ತಕ್ಷಣ ನನಗೆ ಇನ್ನೊಂದು PDF ನೆನಪಾತು. ಆ PDF ಇನ್ನೊಂದು PDF ಬಂದೆ. ಈ PDF ಅಂದ ತಕ್ಷಣ ಇದನ್ನು ಕ್ಲಾಸ್ ಮಾಡೋದು, ಅದು ವಿಡಿಯೋ ನೆನಪಾತು. ಏನೇನೋ ನೆನಪಾತು ನೋಡಿ. ಹೊಂಟದಲ್ಲ. ನಾ ಏನು ಮಾಡಕತ್ತೀನಿ? ನಾನು ನೋಡಾಕತ್ತೀನಿ. How this monkey mind chitta is jumping, I am seeing it. But along with that ನಾವೇನ್ ಮಾಡ್ಬೇಕಂದ್ರ ಆ ಜಂಪ್ ಅನ್ನ ಈ 5 ವೃತ್ತಿಯಲ್ಲಿ ಡಿವೈಡ್ ಮಾಡ್ತಾ ಇರೋದು. ಸ್ವಲ್ಪ ಟಫ್ ಆಗುತ್ತಾ, ಬಟ್ ನಿಮಗೆ ಬರ್ತಾ 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 ಬಹಳ ಈಸಿ ಆಗ್ತದ. ಕುಂತ ತಕ್ಷಣ ಸ್ಟೇಬಲ್ ಆಗಿಬಿಡ್ತಾರೆ. ಕೂತು, ಓಕೆ. ಕಾಲೇಜ್ ನೆನಪಾದ ತಕ್ಷಣ ಪ್ರಮಾಣ, ವಿಕಲ್ಪ ಯಾವಾಗ ಬಂತು ನನಗ? ನಾ ಹುಡುಗರು ನೆನ್ಪು ಮಾಡ್ಕೊಂಡೆ, ಅಕಸ್ಮಾತ್ ನನ್ನ ಎಲ್ಲಾ ಹುಡುಗರು ಗೇಟ್ ಪಾಸ್ ಆಗಿಬಿಟ್ರ ಅಂತ ಅನ್ಕೊಂಡಿಲ್ಲ. ಅದೇನದ ಡಿಲ್ಯೂಷನ್, ಅದು ವಿಕಲ್ಪ. ಯಾಕೆ ಈ ಥಿಂಕ್ ಈ ಹುಡುಗ ಪಾಸ್ ಆಗಲ್ಲ ಅನ್ಸುತ್ತೆ, ಇವ ಸರಿ ಓದಿಲ್ಲ, ಇವ ಹಂಗಾಗಿ ಇವ ಪಾಸ್ ಆಗಲ್ಲ. ವಿಪರ್ಯಾಯ, ಅವನನ್ನ ಬೇರೆ ರೀತಿಗಳು ನೋಡೋದು. ಇವನಿಂದ ಆಗಂಗಿಲ್ಲ, ಬೇರೆ ವೀಕ್. ಮಾಡ್ತಾ 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 ನಿದ್ದೆ ತಿಳ್ತು. ನಿದ್ರಾ, ಅದನ್ನು ನೋಡೋದು. ನಾನು ನಿದ್ದೆ ಮಾಡಂಗಿಲ್ಲ, ನಿದ್ದೆಯನ್ನು ನೋಡೋದು. ನಿದ್ದೆ ಮಾಡೋದು ನಮ್ಮೇಲೆ ನೆನಪಾಗ್ಬಿಡೋದು. ಅದು ಮೊನ್ನೆ ಎಲ್ಲಿಗೆ ಹೋಗಿದ್ನಲ್ಲ, ಅವ್ರು ಸಿಗ್ಲಿಲ್ಲಲ್ಲ, ಏನೋ ಆಯ್ತು. ಮತ್ತೆ ವಿಕಲ್ಪ, ವಿಪರ್ಯಾಯ, ಪ್ರಮಾಣ, ನಿದ್ರಾ. ನಿನ್ನ ಮೈಂಡ್ 5ಕ್ಕೂ ಹೋಗ್ತದಂತೇನಿಲ್ಲ. ಜಸ್ಟ್ ಯು ಬಿ ವಿಟ್ನೆಸ್, ಯು ಜಸ್ಟ್ ವಿಟ್ನೆಸ್ ಇಟ್. ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು. ಅದಕ್ಕೆ ಹಗುರ ಮಾಡಿದ್ರು ಪತಂಜಲಿ ಅವರು. ಇವನು ಹೇಳಿ ಏನ್ ಮಾಡಿದ್ರು, ಹಗುರ ಆಯ್ತು ಮನಸ್ಸಿಗೆ. ಓಕೆ, ಹಿಂಗ ಇದು
ಮೆಡಿಟೇಷನ್ ಬಹಳ ಈಸಿ ಐತಿ. ಚಿತ್ತವೃತ್ತಿ ನಿರೋಧ, ಮನಸ್ಸಿನಲ್ಲಿ ಆಗುವ ಮಾಡ್ಯುಲೇಷನ್ಸ್ಗಳನ್ನು ನಿಲ್ಲಿಸು. ದೃಷ್ಟ ಸ್ವರೂಪಂ ಸ್ವರೂಪೇ ಅವಸ್ಥಾನಂ, ಸಾಕ್ಷಿ ದೃಷ್ಟಿಯಲ್ಲಿ ನೋಡು. ಇತರತ್ರ ನೋಡಕ್ಕಾಗ್ಲಿಲ್ಲ ಅಂದ್ರೆ ನೀನೇ ಅವುಗಳ ಆಗಿಬಿಡ್ತೀಯ. ಈ ವೃತ್ತಿಗಳು 5 ಇದಾವ. ಒಂದು ಪ್ರಮಾಣ, ಇನ್ನೊಂದು ವಿಪರ್ಯಾಯ, ವಿಕಲ್ಪ, ಸ್ಲೀಪ್, ನಿದ್ರಾ ಮತ್ತು ಸ್ಮೃತಿ. ಈ 5 ರೀತಿಯ ಮಾಡ್ಯುಲೇಷನ್ಸ್ಗಳಾಗ್ತಾ ಇವೆ, ನೋಡ್ತಾ ಇವೆ. ಮೈ ಡಿಯರ್ ಫ್ರೆಂಡ್ಸ್, ಈ 5ರದ್ದು ಏನ್ ಬರ್ದಿದ್ದೀನಲ್ಲ ಇಲ್ಲಿ, ಅವುಗಳದ್ದು ಮೀನಿಂಗ್ ಏನ್ ಇಂಗ್ಲಿಷ್ ಒಳಗೆ ಬರ್ದಿದ್ದೀನಲ್ಲ, ಇದು ನನ್ನ ಟ್ರಾನ್ಸ್ಲೇಷನ್. ಮತ್ತಿನ್ನು ಪತಂಜಲಿ ಎಂಟ್ರಿ ಆಗಿಲ್ಲ. ಪತಂಜಲಿಯವರು ಈ 5 ವೃತ್ತಿಗಳನ್ನ ತಾವು ಎಕ್ಸ್ಪ್ಲೇನ್ ಮಾಡ್ತಾರ ಒಂದೊಂದೇ ಸೂತ್ರಗಳ ಮೂಲಕ. ಅವುಗಳನ್ನ ನೆಕ್ಸ್ಟ್ ಸೂತ್ರದಲ್ಲಿ ಒಂದೊಂದಾಗಿ ನೋಡೋಣ. ನಿಮಗೆ ಗಿಫ್ಟ್ ಕೊಟ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ 5 ವಿಡಿಯೋಗಳು 5 ಎಕ್ಸ್ಪ್ಲನೇಷನ್ಸ್ಗಳನ್ನು ಹೊಂದಿರ್ತದೆ. ರೈಟಾ? ಡನ್.